ಯಾರೆಲ್ಲ ಹೆಂಗೆ ಮಾಡ್ತಾರೆ ನೋಡಿ. ಇನ್ನು ಬೆಂಗಳೂರಲ್ಲಿ ಏಪ್ರಿಲ್ 20ರವರೆಗೆ ನಿಷೇಧಾಜ್ಞೆ ವಿಸ್ತರಣೆ. ನಗರ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಭಾಸ್ಕರ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಈ 21 ದಿನಗಳ ಆದೇಶದಲ್ಲಿ ಏನೇನಿತ್ತೋ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಏಪ್ರಿಲ್ 20ನೇ ತಾರೀಕು ತನಕ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ನಗರದಲ್ಲಿ 144 ಸೆಕ್ಷನ್, 2-3 ಜನ ನಿಂತ್ಕೊಂಡು ಮಾತಾಡೋ ಹಾಗಿಲ್ಲ, ಸುಮ್ಮನೆ ಓಡಾಡೋ ಹಾಗಿಲ್ಲ. ಪಾಸ್ಗಳನ್ನು ಏಪ್ರಿಲ್ 20ರವರೆಗೂ ಕೂಡ ವಿಸ್ತರಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಪೇಪರ್ ಪಾಸ್, ಇ ಪಾಸ್ ಅವಧಿ ವಿಸ್ತರಣೆ ಆಗಿದೆ. ಇದುವರೆಗೆ 30,000 ವಾಹನ ಕೂಡ ಯಾರ್ಯಾರು ಸುಮ್ಮನೆ ಓಡಾಡ್ತಿದ್ರು ಅದನ್ನು ಸೀಸ್ ಮಾಡಿದ್ದಾರೆ. ಲಾಕ್ಡೌನ್ ಮುಗಿಯೋವರೆಗೂ ಕೂಡ ವಾಹನ ಕೊಡಲ್ಲ. ಕೋರ್ಟ್ ಮೂಲಕನೇ ವಾಹನವನ್ನು ಬಿಡಿಸ್ಕೊಳ್ಳಬೇಕು. ತುರ್ತು ಸಂದರ್ಭಗಳಲ್ಲಿ ಮಾತ್ರ ಹೊರ ರಾಜ್ಯಕ್ಕೆ ಪ್ರಯಾಣ. ಹೊರ ರಾಜ್ಯಕ್ಕೆ ಹೋಗಬೇಕಾಗಿರೋರು ಏನು ಮಾಡಬೇಕು ಅಂದರೆ DIGಯನ್ನು ಭೇಟಿ ಮಾಡಿ, ಖುದ್ದು ಭೇಟಿ ಮಾಡಬೇಕು, ಅಲ್ಲಿಂದ ಪರ್ಮಿಷನ್ ತಗೋಬೇಕು. ಬೆಂಗಳೂರು ಬಿಟ್ಟು ಯಾರು ಕೂಡ ಹೊರಗಡೆ ಹೋಗೋ ಹಾಗಿಲ್ಲ. ಬೆಂಗಳೂರಿಗೆ ಯಾರು ಕೂಡ ಒಳಗೆ ಬರೋಂಗೂ ಇಲ್ಲ. ಈಗ ತಮ್ಮ ಗಮನಕ್ಕೆ ಏನ್ ನಾವು ತರಬೇಕು ಅಂತಂದ್ರೆ, ಈ ಪ್ರಧಾನಿಯವರು ಇವತ್ತು 3ನೇ ತಾರೀಕುವರೆಗೂ ವಿಸ್ತರಿಸಿದ್ದಾರೆ. ವಿಶೇಷವಾಗಿ 20ನೇ ತಾರೀಕುವರೆಗೂ ಇನ್ನೂ ಕಡ್ಡಾಯವಾಗಿ. ಸೊ ಈಗ ಇಂಥ ಆದೇಶವನ್ನು ನಾವು ಹೊರಡಿಸಿದ್ವಿ. ಲಾಸ್ಟ್ ಟೈಮ್ ಅದರ ಬೇಕರಿ ಐಟಮ್ ಇರಲಿಲ್ಲ. ಸೊ ಬೇಕರಿ ಶಾಪ್ಗೂ ಮಾನ್ಯತೆ ಕೊಟ್ಟು ಅದನ್ನು ಸೇರಿಸಿ ನಾವು ವಿಸ್ತರಿಸಿದ್ವಿ. ಎರಡನೇದು ಆನ್ಲೈನ್ ಇ ಪಾಸ್ ಇತ್ತಲ್ಲ, ಅದರ ವೇಟಿಂಗ್ ಲಿಸ್ಟ್ 46.8 lakhs ಹೋಗಿತ್ತಲ್ಲ, all those passes stand rejected. ಈಗ